ಸೋಂಪುರದಲ್ಲಿ ಕಿಡಿಗೇಡಿಗಳ ಕೃತ್ಯ, ಯುವಕನ ಗೋರಿಯನ್ನ ಒಡೆದು ಹಾಕಿ ದುಷ್ಕೃತ್ಯ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿ ನರಸೀಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವರಹಟ್ಟಿಪಾಳ್ಯ ಸರ್ಕಾರಿ ಗೋಮಾಳ ಜಾಗದಲ್ಲಿ ಮಾನವೀಯತೆಯನ್ನ ಬೆಚ್ಚಿ ಬೀಳಿಸುವ ಘಟನೆ ಬೆಳಕಿಗೆ ಬಂದಿದೆ. ಸರ್ವೆ ನಂಬರ್ 21ರಲ್ಲಿ ಸುಮಾರು 2 ಎಕರೆ ಪ್ರದೇಶವನ್ನ ಸ್ಮಶಾನಕ್ಕಾಗಿ ಮೀಸಲಿಟ್ಟಿರುವ ಈ ಜಾಗದಲ್ಲಿ 2 ವರ್ಷಗಳ ಹಿಂದೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದ 19 ವರ್ಷದ ತೀರ್ಥೇಶ್ ಎಂಬ ಯುವಕನ ಗೋರಿಯನ್ನ ಅವನ ತಂದೆ ತಾಯಿ 1 ವರ್ಷದ ತಿಥಿ ಸಂದರ್ಭದಲ್ಲಿ ಕಟ್ಟಿಸಿದ್ರು. ಇತ್ತೀಚೆಗೆ ತೀರ್ಥೇಶ್ ಅವರ ಕುಟುಂಬದಲ್ಲಿ ಮತ್ತೊಂದು ದುಃಖ ಸಂಭವಿಸಿದ್ದು, ತೀರ್ಥೇಶ್ ಅವರ ತಂದೆ ತಾಯಿಗೆ ದೊಡ್ಡಮ್ಮನಾಗಿ ಇರುವವರು 11 ದಿನಗಳ ಹಿಂದೆ ನಿಧನರಾಗಿದ್ರು. ಇಂದು ಅವರ ತಿಥಿ ಪ್ರಯುಕ್ತ ಕುಟುಂಬಸ್ಥರು ಸ್ಮಶಾನಕ್ಕೆ ಭೇಟಿ ನೀಡಿದಾಗ ತೀರ್ಥೇಶ್ ಅವರ ಗೋರಿಯನ್ನ ಕಿಡಿಗೇಡಿಗಳು ಒಡೆದು ಹಾಕಿರುವುದು ಕಂಡುಬಂದಿದೆ. ಈ ದೃಶ್ಯ ಕಂಡ ತೀರ್ಥೇಶ್ ಅವರ ತಂದೆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಕುಟುಂಬಸ್ಥರು ಮತ್ತು ಗ್ರಾಮಸ್ಥರಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಸರ್ಕಾರಿ ಗೋಮಾಳ ಜಾಗದಲ್ಲಿ ಇರುವ ಸ್ಮಶಾನದಲ್ಲಿಯೇ ಇಂತಹ ಕೃತ್ಯ ನಡೆದಿರುವುದು ಗ್ರಾಮಸ್ಥರಲ್ಲಿ ಆತಂಕ ಹುಟ್ಟಿಸಿದ್ದು, ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತು ಪೊಲೀಸರು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯ ಕೇಳಿ ಬರ್ತಾ ಇದೆ. ವರದಿ ಜೈರಾಮ್, ಕ್ಯಾಮರಾಮನ್ ಸಿದ್ಧಾರ್ಥ್. ಸರ್, ನಾವು ಇವತ್ತು ನೋಡ್ತಾ ಇರೋದು ನಮಗೆ ಗೊತ್ತಿರ್ಲಿಲ್ಲ. ನಮ್ಮ ಅಮ್ಮವ್ರ ಮಣ್ಣಿಗೆ ಬಂದಿದ್ದ ಅವ ಚೆನ್ನಾಗೇ ಇತ್ತು ಸರ್. ಅವತ್ತು ನೋಡ್ಕೊಂಡೋಗಿ ಪೂಜೆ ಮಾಡ್ಕೊಂಡು ಹಂಗ ಕೈ ಮುಕ್ಕೊಂಡು ದಿನ ಸರ್ 10 ದಿನ ಸರ್ ಚೆನ್ನಾಗಿತ್ತು ಸರ್. ಇಲ್ಲ ಸರ್, ನನಗೆ ಗೊತ್ತಿರ್ಲಿಲ್ಲ, ಮನೆಗಿದ್ದೆ. ಇವ್ರು ಬಂದು ಹೇಳಿದ್ರು ನಮ್ಮ ಯಜಮಾನ್ರು. ಅವಾಗಲೇ ಗೊತ್ತಾಗಿದ್ದು ಸರ್ ನಮ್ಗೆ ಇವ್ರ ನಮ್ಮ ಮಗ ಸರ್ ಆಕ್ಸಿಡೆಂಟ್ ಅಲ್ಲಿ ಇರೋದ. ಇವಾಗ ಅದಂತೂ ಕಟ್ಕೊಂಡಿದ್ವಿ, ಅದು ಇಲ್ಲ ಸರ್ ನಮ್ಗೆ. ಇರೋದೊಂದು ಮಗ ಸರ್ ನಮ್ಗೆ, ಚಿಕ್ಕ ಮಗ. ಇನ್ನೊಂದು ನೋಡಿದ್ರೆ ಹಾರ್ಟ್ ಪೇಷಂಟ್. ನಾವು ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿ ಸರ್. ಮೊನ್ನೆ ದಿವಸ 4 ಹಿಂದೆ ಇವತ್ತು ನೋಡ್ರಿ ಬೆಳಗ್ಗೆ ಅಷ್ಟೊತ್ತಿಗೆ ಬೆಳಗ್ಗೆ ನೈಟೇ ಮಾಡಿಬಿಟ್ಟಾರೆ ಸರ್ ಇದು ಕೆಲಸ. ನಾವು ಬೆಳಗ್ಗೆ ಇವತ್ತು ಪೂಜೆ ಬರೋಣ ಅಂತ ಮಾಡಿದ್ದು. ಹತ್ರ ನೋಡಿ ನಮ್ಗೆ ಇದಾಯ್ತಾ, ಇವರೇ ಸರ್ ಫಾರೆಸ್ಟ್ರ್ ಮಾಡಿರೋದು ಈ ಕೆಲಸ. ಫಾರೆಸ್ಟ್ರು ಹೇಳ್ದಲ್ಲೇ ಇವರು ಬೇರೆ ಮುಟ್ಟಕ್ಕಾಗುತ್ತಾ? ಮುಟ್ಟಿದ್ರೆ ಬಿಡ್ತಿದ್ವಾ? ಈಗ ಅವನು ಬಂದ್ರು ಬಿಡಲ್ಲ. ಅವ್ನು ಶ್ರೀಧರ ನಾನು ಬರ್ಬೇಕು ಇಲ್ಲಿಗೆ, ಅವನೇ ಮಾಡಿಸಿರೋದು ಇದೆಲ್ಲ. ನಮ್ಗೆ ಫಾರೆಸ್ಟ್ ಗೋವಿಂದರಾಜು, ಶ್ರೀಧರು, ಇನ್ಯಾರು ಬರ್ತಾರೆ? ನಮ್ಮ ಮಂಡಲಾಗ ಏನು ಇಲ್ಲಿ ಯಾರು ಆ ಕೆಲಸ ಮಾಡಲ್ಲ. ಈಗ ನಮ್ಮ ಊರಲ್ಲಿ ಯಾರು ಆ ಕೆಲಸ ಮಾಡಲ್ಲ, ಅವರೇ ಮಾಡಿರೋದು. ಗೋವಿಂದರಾಜು, ಶ್ರೀಧರ್. ನಿಮ್ಮ ಮಗ ತೀರ್ಕೊಂಡು ಎಷ್ಟು ವರ್ಷ ಆಯ್ತು ಸರ್? 1.5 ವರ್ಷ ಆಯ್ತು ಸರ್. 1.5 ವರ್ಷ. ಆಕ್ಸಿಡೆಂಟ್ ಆಗಿ ತಿರೋದ್ರು ಸರ್. ನೀವು ಗೋರಿ ಯಾವತ್ತಿನ ದಿನ ಕಟ್ಟಿದ್ರ ಸರ್? ಮೊನ್ನೆ ವರ್ಷತ್ತು ಗೋರಿ. ನೀವು ಕೊನೆದಾಗ ನೋಡಿದ್ದೆ ಯಾವತ್ತು ಗೋರಿ ಚೆನ್ನಾಗಿತ್ತು ಸರ್? ಮೊನ್ನೆ 3 ದಿವಸದ ಹಿಂದೆ. 3 ದಿನದಿಂದ ಏನು ಡ್ಯಾಮೇಜ್ ಆಗಿಲ್ಲ? ಏನು ಡ್ಯಾಮೇಜ್ ಆಗಿರಲಿಲ್ಲ, ಹೊಸ್ದಾಗಿ ಹೆಂಗಿತ್ತು ಹಂಗೆ ಇತ್ತು ಸರ್. ಹಾಂ ಸರ್. ಇವತ್ತು ಬಂದು ನೋಡ್ತಿದ್ದಂಗೆ ನಮಗೆ ಒಂಥರ ಆಗೋಯ್ತು ಸರ್. ಅಲ್ಲೆಲ್ಲ ಹಾಕಿದ್ದಾರೆ, ಆ ಕಡೆ ನೋಡಿ ಈ ಕಡೆ ನೋಡಿ, ನಮ್ಗೆ ಯಾರು ರಕ್ಷಣೆ ಕೊಡೋರು ಅಂತಿರಲಿಲ್ಲ ಸರ್. ತೀರ್ಥೇಶ್ ಆಕ್ಸಿಡೆಂಟ್ ಆಗಿ ಸರ್. ಇವಾಗ ನೀವು ಏನು ಕೆಲಸ ಸರ್ ಮಾಡೋದು? ಹೊಸಕ್ಕೆ ವಾಚರ್ ಕೆಲಸ. ಏನು ತಿಂದ ಸರ್? ಅರಣ್ಯ ಇಲಾಖೆ, ನೆಲಮಂಗಲ. ಓಕೆ. ಪ್ರತಿದಿನ ಇದೇ ರಸ್ತೆಯಲ್ಲಿ ಓಡಾಡ್ತೀರಾ? ಓಡಾಡ್ತೀನಿ ಸರ್. ಒಂದಿನ ಆ ಕಡೆಗೆ ಹೋಗ್ತೀನಿ, ಮುದ್ದೆ ಅಂತ ಕೈ ಕಡೆ ಇರ್ತೀನಿ, ಮುದ್ದೆ ಮೇಲೆ ಆ ಕಡೆಗೆ ಹೋಗ್ತೀನಿ. ಒಂದಿನ 2 ಕಡೆ ನೋಡ್ಕೊಂಡು ಒಂದು 5-5:30 ತನಕ ಇದ್ದು ಮನೆ ಕಡೆಗೆ ಹೋಗ್ತೀನಿ. ನೀವು ನಿನ್ನೆ ಈ ರೋಡಲ್ಲಿ ಹೋಗ್ಬೇಕಾದ್ರೆ ಇದನ್ನ ನೋಡಿದ್ರ ಸರ್? ನೋಡಿದ್ದೆ, ಚೆನ್ನಾಗಿತ್ತು. ಇವಾಗ ಬೆಳಗ್ಗೆ ಹಿಂಗಾಗಿದೆ. ಬೆಳಿಗ್ಗೆ ಅವರು ಫಾರೆಸ್ಟ್ನವ್ರೆ ಫೋನ್ ಹಾಕಿರು, ಗೋರಿ ಆಗಿದೆ ಅಂತ ಗೋವಿಂದಪ್ಪ ಇಲ್ಲಿದೆ ಅಂದರು ಸರ್. ಈಗಲೇ ಹೋಗ್ತೀನಿ ಹಿಂದೆ, ಅಲ್ಲಿ ನರಸೀಪುರಕ್ಕೆ ಹೋಗಿದ್ದೆ ನಾನು, ಬಡ್ಸೋಸಿ ಮಳ್ಳಿ ಮಂಗ ಹೋಗಿದ್ದೆ. ಬೆಳಿಗ್ಗೆ ಬಂದಾಗೆಲ್ಲ ನಾವು ಇವರೆಲ್ಲ ಇದ್ರಲ್ಲ ಜೊತೆ ಬಂದು ನಿಂತ್ಕೊಂಡು, ಏನಪ್ಪ ನೆನ್ನಿತ್ತು ಅದಕ್ಕೆ ನೀನೇ ಮಾಡ್ತಿರೋದು ಅಂದರು ಸರ್. ನಾವು ಆ ಕೆಲಸ ಮಾಡೋದು ನಮ್ಗೆ ಯಾಕೆ ಕೂಲಿ ಮಾಡಲ್ಲ ಸರ್. ಕೂಲಿ. ನಿಮ್ಮ ಹೆಸರು? ನಮ್ಮ ಹೆಸರು ಗೋವಿಂದರಾಜು. ಗೋವಿಂದರಾಜು ಅಂತ. ಯಾವ ಊರು ಸರ್? ನಮ್ದು ಇಲ್ಲೇ ಕೇಟಿಹಳ್ಳಿಯಿಂದ. ಇಲ್ಲ ಡೈರಿ ಮೇಲೆ ಕುರುವೇಲ್ ತಿಮ್ಮನಹಳ್ಳಿ ಸರ್. ಈಗ ಶ್ರೀಧರ್ ಸರ್ಗೆ ಇವ್ರು ಗೋರಿ ನಾನು ಮಾತಾಡ್ತೀನಿ ಸರ್. ಒಂದು ನಿಮಿಷ. ನಾವೀಗ ಬಂದಾಗ ಇಲ್ಲಿ ನಾವು ಪೂಜೆಗೆ ಅಂತ ಬಂದ್ವಿ ಇಲ್ಲಿ. ಆವಾಗ ಗೋರಿ ಹೊಡೆದಾಯ್ತು ಅಂತ ನಮ್ಗೆ ಗೊತ್ತಾಯಿತು. ಅವಾಗ ನಮ್ಮ ಮಾವ ಹೇಳಿದ್ರು ಹಿಂಗೆ ಆಗ್ಬಿಡ್ಕೊಂಡು ಅಂತಂದಾಗ ನಾವೆಲ್ಲ ಬಂದ್ವಿ. ಇವರು ಬಂದರು, ಸ್ಪಾಟಾಗಿ ಬಂದರು. ಸರ್ ನನಗೆ ಗೊತ್ತಿಲ್ಲ ಸರ್ ಅಂತಂದರು. ನಾನು ಹೊಡೆದ್ರೆ ಗೊತ್ತಾಗಿಲ್ಲ ಅಂತಂದರು. ಆಯ್ತು, ನಿಮ್ಗೆ ಯಾರೋ ಸೀನಿಯರ್ಗೆ ಫೋನ್ ಮಾಡಿ ಅಂತ ಹೇಳಿದಾಗ
ಇವ್ರು ಫೋನ್ ಮಾಡಿ ಅವ್ರು ಕೇಳಿದಾಗ ಗೋರಿ ಹೊಡೆದಾಗ ನಮ್ಗೆ ಗೊತ್ತಿಲ್ಲ ಸರ್ ಯಾರು ಅಂತ ಗೊತ್ತಿಲ್ಲ ಅವ್ರು ಇವಾಗ ಹೇಳ್ತಾರೆ ನೀವು ನಮ್ಗೆ ಶ್ರೀಧರ್ ಸರ್ ನನಗೆ ಮೊದಲೇ ಫೋನ್ ಮಾಡಿದ್ರು ಮಾಡಿರಿ ಸರ್ ಎಲ್ಲಿದ್ದೆ ಗೋರಿ ನೋಡಿ ಸರ್ ಈಗ ಇದಕ್ಕೆ ಲೆಕ್ಕ ಕಳಿ ಈಗ ಇವ್ರು ಬಂದಾಗ ನಮ್ಗಂತ ಹೇಳಿದ್ರು ನಮ್ಗೊಂದು ಸಂಬಂಧ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸರ್ ಮಾಡಿರೋದು ಅವರೇ ಸರ್ ಶ್ರೀಧರ್ ಅವರೇ ಮಾಡಿರೋದು ಇದಕ್ಕೆ ನ್ಯಾಯ ಕೊಡಿಸಲೇಬೇಕು ಈಗ ಅದೇನೇ ಆಗಲಿ ನಾವು ಉಪವಾಸ ಮಾಡೇ ಮಾಡ್ತೀವಿ ಸರ್ ನಾವು ಅಂತೂ ಬಿಡಲ್ಲ ನಮ್ಗೆ ಅನ್ಯಾಯ ಆಗಿದೆ ಸರ್ ಹರಿಜನಕ್ಕೆ ಅನ್ಯಾಯ ಆಗಿದೆ ಇವತ್ತು ಅವ್ರದ್ದು ಇವತ್ತು ನಮ್ದು ಸರ್ ಗಂಟೆ 20 ನಿಮಿಷ ಟೈಮ್ ತಗೊಂಡವ್ರೆ 1 ಅವರ್ ಆಯ್ತು ಬಂದಿಲ್ಲ ಅಲ್ಲ ಇವ್ರು ಹೇಳಿ ಸರ್ ನಾನು ಕೇಳಿದ್ದೀನಿ ಇವ್ರು ಏನಾದ್ರು ನನಗೆ ನಂಬರ್ ಕೊಟ್ಟರು ನನಗೆ ನಂಬರ್ ಕೊಟ್ಟು ನೋಡಿರಿ ನಾನೇ ಫೋನ್ ಮಾಡಿದೆ ಅವ್ರಿಗೆ ಯಾರಿಗೆ ಶ್ರೀಧರನಿಗೆ ನಾನೇ ಫೋನ್ ಮಾಡಿದ್ದೀನಿ ಸರ್ ಎಲ್ಲಿದ್ದೀರ ಅಂತಂದಕ್ಕೆ ಸರ್ ಹಿಂಗಾಯ್ತು ಸರ್ ಹಿಂಗಾಯ್ತು ಅಂತಕ್ಕೆ ಸರ್ ನಮ್ಗೆ ಗೊತ್ತಿಲ್ಲ ಸರ್ ಅಂತಂದ್ರು ಫೋನ್ ಮಾಡಿದ್ದೆ ಇವ್ರು ನೋಡ್ರಿ ಈಗ ನೋಡ್ರಿ ನನಗೆ ಗೊತ್ತು ಮೊದಲೇ ಹೇಳಿದ್ರು ನನಗೆ ಅಂತ ಹೇಳ್ತಾರಲ್ಲ ಸರ್ ಇವರು ಅಧಿಕಾರಿಗಳು ನಂಬರ್ ಕೊಟ್ರಿ ಇವರು ಸರ್ ಇವರೇ ನೋಡಿ ಸರ್ ಇವ್ರೇ ನಾಟಕ ಆಡ್ತಾವ್ರೆ ಸರ್ ಇವ್ರದೇ ಸರ್ ಆಗಿರೋದು 100% ಇವ್ರದ್ದು ಆಗಿರೋದು ಸರ್ ನಮಗೆ ನೋಡಿ ಸರ್ ಅನ್ಯಾಯ ಆಗಬೇಕಾಗಿದೆ ನಮ್ಮ ಅದೇನಾಗಿದೆ ಅವ್ರ ಕಡೆನೇ ಕಟ್ಟಬೇಕು ಅವ್ರು ಇಲ್ಲ ಅಂದ್ರೆ ಇಲ್ಲಿ ಸತ್ಯಾಗ್ರಹ ಮಾಡೋದು 100% ಮಾಡೇ ಮಾಡ್ತೀವಿ ನಮ್ಮ MLA ಸಾಹೇಬರು ಬರಬೇಕು ಎಲ್ಲ ಬರ್ಬೇಕು ಸರ್ ನಮಗೆ ಇದಂತ 100% ನಾವು ಮಾಡೇ ಮಾಡ್ತೀವಿ ನಾವು ಬಿಡಲ್ಲ ಕಂಪ್ಲೇಂಟ್ ಕೊಡ್ತೀವಿ ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ಇದಂತ ಕಂಪ್ಲೇಂಟ್ ಮಾಡೇ ಮಾಡ್ತೀವಿ ಸರ್ ಮಾಡ್ತೀವಿ ಇಡೀ ಊರೇ ಸರ್ ನಮ್ಮ ಹರಿಜನ ಸಂಘ ಏನಿದ್ದೀವಿ ನಾವು ಎಲ್ಲ ಜನ ಅಲ್ಲಿ ಹೋಗ್ತೀವಿ ನಾವು ಇವಾಗೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟು ಇಲ್ಲಿ ಇವತ್ತು ಏನಾಗಿದೆ ಅನ್ಯಾಯ ನಮಗೆ ಮಾಡ್ಕೊಡ್ಬೇಕು ಸರ್ ದಯವಿಟ್ಟು ಅವ್ರಿಗೆ ನಮಗೆ ನಾವು ಹೊರತ ಕಡೆ ನಾವು ಹೊರತು ಇಷ್ಟೇ ನಾವು ಮಾತಾಡೋದು ನಾವು ನಮ್ಗೆ ಏನು ಅನ್ಯಾಯ ಆಗಿದೆ ಮಾಡ್ಕೊಡಿ ನಾವೇನು ಸರ್ ಅವ್ರೇನು ಬೇರೆ ಕಡೆ ಅವ್ರ ಜಮೀನು ಹೋಗಿಲ್ಲ ನಾವು ಏನಾಗಿದೆ ಆ ಜಮೀನಾಗ ಇದ್ದೀವಿ ಸರ್ ನಾವು ಬೇರೆ ಕಡೆ ಅಂತೂ ಹೋಗಿಲ್ಲ ನಮ್ಗೆ ಯಾಕೆ ಮುಂಜೂರಾಗಿದೆ ನಾವು ಮಾಡಿದ್ದೀವಿ ಆಯಿತಾ ಫಾರೆಸ್ಟರ್ ಅವ್ರ ಮಾಡಿದ್ದಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಆಗಿದೆ ಇವತ್ತು ನಮ್ಗೆ ಆ ಥರ ಅನ್ಯಾಯ ಆಗ್ಬಾರ್ದು ಸರ್ ಮಂಜು ಅಂತ ಸರ್ ಅಂತ